ರಿಯಲ್ ಹೀರೋ ಆದಂತ ಸ್ಟೋರಿ ಕೆಜಿಎಫ್ ನಾಯಕರಿಗೆ ಈ ಊರಲ್ಲಿ ಜನ ಹೇಳ್ತಿದ್ದಾರೆ ಸಲಾಂ ರಾಖಿ ಬಾಯ್ ಅಂತ. ಯಶೋಗಾಥೆಯ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಕೆಜಿಎಫ್ ಹೀರೋ ರಿಯಲ್ ಕತೆ. ಎಲ್ಲಾ ಕಡೆ ಕೂಡ ಕೆಜಿಎಫ್ ಹವಾ ನೀವು ಕೂಡ ನೋಡಿದ್ದೀರಾ. ಇಲ್ಲಿ ರಾಖಿ ಹವಾ, ಸಲಾಂ ರಾಖಿ ಬಾಯ್ ಅಂತಿದ್ದಾರೆ ಈ ಊರಿನ ಜನ. ಇದು ಕೆಜಿಎಫ್ ಹೀರೋನ ರಿಯಲ್ ಲೈಫ್ ನ ರಿಯಲ್ ಕತೆ. ಎಲ್ಲಾ ಕಡೆ ಕೂಡ ಈಗ ಕೆಜಿಎಫ್ ಹವಾ ಯಾವ ರೀತಿಯಾಗಿ ಬಿರುಗಾಳಿಯನ್ನ ಎಬ್ಬಿಸಿದೆ ಅಂತ ನೋಡಿದ್ದೀವಿ. ಈಗ ಸಲಾಂ ರಾಖಿ ಬಾಯ್ ಅಂತ ಹೇಳ್ತಾ ಇದ್ದಾರೆ ಇಲ್ಲೊಂದು ಊರಿನ ಜನ. ಯಾರು ಅವರು, ಯಾವ ಕಾರಣಕ್ಕೋಸ್ಕರ ಸಲಾಂ ರಾಖಿ ಬಾಯ್ ಅಂತ ಇಲ್ಲಿ ಕೆಜಿಎಫ್ ನ ಹೀರೋ ಆಗಿರುವಂತ ಯಶ್ಗೆ ಸಲಾಂ ಹೊಡಿತಾ ಇದ್ದಾರೆ ಅಂತ ತೋರಿಸ್ತೀವಿ. ರಾಖಿ ಬಾಯ್ನ ಮಿಸ್ ಮಾಡ್ಕೊಳ್ತಿದ್ದಾರೆ ಈ ಊರಿನ ಜನ. ಯಶ್ ಗೆಲುವು ನಮ್ಮ ಗೆಲುವು ಅಂತ ಹೇಳ್ತಾ ಇದೆ ಈ ಊರು. ಇಡೀ ಊರು ರಾಜ ಹುಲಿಗೆ ಯಶೋಗಾಥೆಯ ಅಸಲಿ ಸ್ಟೋರಿ ಇದು. ಪ್ರಮುಖವಾಗಿ ರಾಖಿ ಬಾಯ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಯಾಕೆ ಅನ್ನೋದನ್ನ ಕೂಡ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತೀವಿ. ಯಶ್ ಗೆಲುವು ನಮ್ಮ ಗೆಲುವು ಅಂತ ಹೇಳ್ತಾ ಇದ್ದಾರೆ ಈ ಊರಿನ ಜನರೆಲ್ಲರೂ ಕೂಡ. ಏಕೆಂದ್ರೆ ಯಶ್ ಮಾಡಿರುವಂತಹ ಕೆಲಸ ಅಂತಹದ್ದು ಕೇವಲ ರಿಯಲ್ ಲೈಫ್ ನಲ್ಲಿ ಮಾತ್ರ ಅಲ್ಲ, ರಿಯಲ್ ಲೈಫ್ ಅಲ್ಲೂ ಕೂಡ ನಾನು ಹೀರೋ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ ಯಶ್ ಅವರು. ಈಗ ಹೇಗಿದೆ ಗೊತ್ತಾ, ಯಶ್ ಹೂಳೆತ್ತಿಸಿದಂತ ಕೆರೆ, ಸಾವಿರಾರು ಜನರ ಬದುಕಿಗೆ ಈಗ ಯಶೋ ಮಾರ್ಗ ದಾರಿದೀಪವಾಗಿದೆ. ತೆರೆ ಹೀರೋ ಈಗ ಕೆರೆಯನ್ನ ತುಂಬಿಸಿದಂತ ರಿಯಲ್ ಸ್ಟೋರಿಯನ್ನ ತೋರಿಸ್ತಾ ಇದ್ದೀವಿ. ಈಗ ಹೇಗಿದೆ ಗೊತ್ತಾ, ಯಶ್ ಹೂಳೆತ್ತಿಸಿದಂತಹ ಕೆರೆ. ಏಕೆಂದ್ರೆ ಕೇವಲ ರಿಯಲ್ ಲೈಫ್ ಅಲ್ಲಿ ಮಾತ್ರ ಅವರು ಹೀರೋ ಆಗಿ ತೆರೆ ಮುಂದೆ ಅಬ್ಬರಿಸಿದ್ದಲ್ಲ, ರಿಯಲ್ ಲೈಫ್ ನಲ್ಲೂ ಕೂಡ ಸಾವಿರಾರು ಜನರಿಗೆ ಒಂದ್ ರೀತಿಯಾಗಿ ಇನ್ಸ್ಪಿರೇಷನ್ ಆಗಿದ್ದಾರೆ. ಅವರಿಗೆ ಇವತ್ತು ಬದುಕೋದಕ್ಕೆ ಎಲ್ಲೋ ಒಂದ್ ಕಡೆ ದಾರಿದೀಪ ಆಗ್ಬಿಟ್ಟಿದ್ದಾರೆ ಯಶ್ ಅವರು. ಇದು ಆಲ್ರೆಡಿ ಗೊತ್ತಿದ್ದಂತ ವಿಚಾರ, ಆದ್ರೆ ಇವತ್ತು ಆ ಜನ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಯಶ್ ಅವರನ್ನ ಅನ್ನೋದನ್ನ ಕೂಡ ತೋರಿಸ್ತೀವಿ. ಯಶ್ ಇನ್ನಷ್ಟು ಬೆಳೀಲಿ ಅಂತ ಈ ಊರಿನ ಜನ ಹೇಳ್ತಾ ಇದ್ದಾರೆ. ಇದು ನ್ಯೂಸ್ 18 ಕನ್ನಡದ ಸ್ಪೆಷಲ್ ಸ್ಟೋರಿ. ಯಶ್ ಕೆಜಿಎಫ್ಗೆ ಹಾರೈಸ್ತಾ ಇದ್ದಾರೆ ಈ ಊರಿನ ಜನ. ಯಶ್ ಇನ್ನಷ್ಟು ಬೆಳೆಯಲಿ ಅಂತ ಹರಿಸ್ತಾ ಇದ್ದಾರೆ ಈ ಊರಿನ ಜನರೆಲ್ಲರೂ ಕೂಡ. ಇದು ನ್ಯೂಸ್ 18 ಕನ್ನಡದ ಸ್ಪೆಷಲ್ ಸ್ಟೋರಿ. ಏಕೆಂದ್ರೆ ಇಲ್ಲಿ ಮೈನ್ ಆಗಿ ಕೆಜಿಎಫ್ ಇಡೀ ದೇಶದಾದ್ಯಂತ ಅಲ್ಲ, ವಿಶ್ವದಾದ್ಯಂತ ತೆರೆ ಕಂಡು ಇವತ್ತು ಯಶ್ ಒಬ್ಬ ವಿಶ್ವದಲ್ಲಿ ಯಾವ ರೀತಿಯಾಗಿ ಮಾಸ್ ಹೀರೋ ಆಗಿ ಗುರುತಿಸಿಕೊಳ್ತಾ ಇದ್ದಾರೆ ಅನ್ನೋದನ್ನ ಕೂಡ ನೋಡಿದ್ದೀವಿ. ಅದೇ ರೀತಿಯಾಗಿ ಈ ಊರಲ್ಲೂ ಕೂಡ ಯಶ್ನ ಎಲ್ಲೋ ಒಂದು ರೀತಿಯಾಗಿ ಪೂಜೆಯನ್ನ ಮಾಡುವಂತ ಮನೋಭಾವನೆ ಕೂಡ ಬಂದ್ಬಿಟ್ಟಿದೆ. ಆ ರೀತಿಯಾಗಿ ಯಶ್ ಅವರ ಕೆಲಸ ಇವತ್ತು ಅಲ್ಲಿನ ಜನರ ಮನ ಮುಟ್ಟಿತ್ತು. ಅದೇ ರೀತಿಯಾಗಿ ಕೆಜಿಎಫ್ ರಿಲೀಸ್ ಆದಂತ ಸಂದರ್ಭದಲ್ಲೂ ಕೂಡ ಆ ಊರಿನ ಜನ ಬೆನ್ನು ತಟ್ಟ ಯಶ್ ಇನ್ನಷ್ಟು ಬೆಳಿಲಿ ಅಂತ ಹೇಳ್ತಾ ಇದ್ದಾರೆ. ಯಶ್ ಗೆಲುವು ನಮ್ಮ ಗೆಲುವು, ರಾಜ ಹುಲಿಯ ಯಶೋಗಾಥೆಯ ಅಸಲಿ ಸ್ಟೋರಿ ಇದು. ಹೌದು, 13 ವರ್ಷದಿಂದಲೂ ಕಂಡು ಕೇಳರಿಯದ ಭೀಕರ ಬರ ಆವರಿಸಿದ್ದ ಆ ಊರಿಗೆ ಯಶ್ ಕಾಲಿಟ್ಟಿದ್ದೆ ತಡ ಈಗ ಎಲ್ಲರ ಬದುಕು ಹಸನಾಗಿದೆ. ರಿಯಲ್ ಹೀರೋ ಮಾಡಿದ ರಿಯಲ್ ಸಮಾಜಮುಖಿ ಕೆಲಸ ಈಗ ಎಲ್ಲರ ಮನೆ ಮಾತಾಗಿದೆ. ಕೆಜಿಎಫ್ ದಾಖಲೆ ಮೇಲೆ ದಾಖಲೆ ಮಾಡ್ತಿದ್ರೆ ಕೆರೆ ತುಂಬಿಸಿದ ಯಶ್ಗೆ ಈ ಊರಿನ ಜನ ಮಾತ್ರ ಸಲಾಂ ರಾಖಿ ಬಾಯ್ ಅಂತಿದ್ದಾರೆ. ಭೀಕರ ಬರದ ನಡುವೆಯೂ ತುಂಬಿಕೊಂಡಿರೋ ಕೆರೆ ನೀರಲ್ಲೇ ದಾಹ ನೀಗಿಸಿಕೊಳ್ತಿರೋ ಜನ ಜಾನುವಾರು, ಹಸಿರಿನಿಂದ ಕಂಗೊಳಿಸ್ತಾ ಇರುವ ಶೇಂಗಾ ಬೆಳೆ. ಇದು ಭೀಕರ ಬರಕ್ಕೆ ತುತ್ತಾಗಿದ್ದ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ತಲ್ಲೂರು ಗ್ರಾಮದ ಇಂದಿನ ದೃಶ್ಯ. ಆದರೆ ಈ ಹಸಿರ ಹಬ್ಬದ ಹಿಂದಿನ ಸೂತ್ರಧಾರ ರಾಕಿಂಗ್ ಸ್ಟಾರ್ ಯಶ್. ಇಂಡಿಯಾದಿಂದ ಹಿಡಿದು ಅಮೆರಿಕದವರೆಗೂ ಯಶ್ ನಟನೆಯ ಕೆಜಿಎಫ್ ಚಿತ್ರ ಸದ್ದು ಮಾಡ್ತಿದ್ರೆ, ಕೊಪ್ಪಳದಲ್ಲಿ ಯಶ್ ಸಮಾಜಮುಖಿ ಕಾರ್ಯಾನು ಪ್ರಚಾರ ಪಡೆದಿದೆ. ತಲ್ಲೂರು ಗ್ರಾಮದ ಬಹುದೊಡ್ಡ ಕೆರೆ ವರ್ಷಾನುಗಟ್ಟಲೆ ನಿರ್ವಹಣೆ ಇಲ್ಲದೆ ಹೂಳು ತುಂಬಿಕೊಂಡಿತ್ತು. ಹನಿ ನೀರು ಇರಲಿಲ್ಲ. 2017ರ ಫೆಬ್ರವರಿಯಲ್ಲಿ ಯಶ್ ಸುಮಾರು 1.5 ಕೋಟಿಗೂ ಹೆಚ್ಚು ಹಣ ಖರ್ಚು ಮಾಡಿ
ತಮ್ಮ ಯಶೋಮಾರ್ಗ ಸಂಸ್ಥೆ ಮೂಲಕ ತಲ್ಲೂರು ಕೆರೆಯ ಹೂಳು ತೆಗೆಸಿದ್ರು. ಕೆರೆಯ ಹೂಳು ತೆಗೆಯುತ್ತಿದ್ದಾಗಲೇ ನೀರು ಚಿಮ್ಮಿ ಬಂತು. ಆಮೇಲೆ ಜನರಲ್ಲಿ ಅಚ್ಚರಿ ಮೂಡಿಸಿತ್ತು. ಅವತ್ತು ಉಕ್ಕಿ ಬಂದ ನೀರು ಇದುವರೆಗೂ ಕಡಿಮೆಯಾಗಿಲ್ಲ. ಆ ನೀರೇ ಇವತ್ತು ನೂರಾರು ಸಾವಿರಾರು ಅನ್ನದಾತರಿಗೆ ಬದುಕಿನ ದಾರಿದೀಪ. ಕೆರೆಯನ್ನು ಫಸ್ಟ್ಗೆ ಈಗ 10 ವರ್ಷದಿಂದ ಆದರೂ ನೀರು ಒಟ್ಟ ಕೆರೆ ತುಂಬಿದ್ದಲ್ಲ. ಈಗ ಅವ್ರ ಮಾರ್ಗವನ್ನು ಮಾಡಿಕೊಟ್ಟದಲ್ಲಿದ್ದ ನೀರು ಕೆರೆ ತುಂಬಿದೆ. ಈಗ ನಮ್ಮ ಸುತ್ತರದ ಪಂಪ್ ಸೆಟ್ ಚಲವಾಗ್ಯಾವ. ಮೊದ್ಲಾಗ ನೀರು ಇದ್ದಿಲ್ಲ, ಮೊದ್ಲಾಗ ಅವು ನೀರು ಹೋಗಿದ್ವು. ಈಗೆಲ್ಲ ಬರಬ್ಬರಿ ಐತಿ, ಎಲ್ಲ ಅನುಕೂಲ ಆಗೈತಿ. ಅವ್ರಲಿಂದ ನಾವು ಒಂದು ತುತ್ತು ಪ್ರಸಾದ ಉಣ್ಣಕತ್ತೀವಿ. ಕೊಪ್ಪಳ ಜಿಲ್ಲೆಯಾದ್ಯಂತ ಭೀಕರ ಬರ ಆವರಿಸಿದ್ರೂ ಕೆರೆ ಬತ್ತಿಲ್ಲ. ಇದರಿಂದ ಸುತ್ತಮುತ್ತಲ ಪ್ರದೇಶದಲ್ಲಿ ಅಂತರ್ಜಲ ಹೆಚ್ಚಳವಾಗಿದೆ. 8 ವರ್ಷದಿಂದ ನೀರು ಕಾಣದ ಬೋರ್ವೆಲ್ಗಳಲ್ಲಿ ಈಗ ನೀರು ಬರ್ತಿದೆ. 4 ಎಕರೆಯಲ್ಲಿ ಬೆಳೆದಿದ್ದ ಮಾವು ಮತ್ತೆ ಚಿಗುರೊಡೆಯುತ್ತಿದೆ. ತಲ್ಲೂರು ಗ್ರಾಮವಷ್ಟೇ ಅಲ್ಲ, ಕುಟುಗುಂಟಿ, ಚಿಕ್ಕಮ್ಯಾಗೇರಿ, ಸಾಲಬಾವಿ, ಜರಕುಂಟಿ, ಕುದುರೆಮೋತಿ, ಮದ್ಲೂರು ಸೇರಿ ಯಲಬುರ್ಗಾ ಪಟ್ಟಣದವರೆಗೂ ಅಂತರ್ಜಲ ವೃದ್ಧಿಯಾಗಿದೆಯಂತೆ. ಮೊದಲಿಗೆ 2 ವರ್ಷದಿಂದ ನೀರು ಇದ್ದಿಲ್ಲ. ಇವಾಗ ಏನೈತಿ, ಯಶ್ ಅವರು ಕೆಲಸ ಮಾಡಲಿಂದ ಚೆನ್ನಾಗಿ ನೀರು ಬರ್ತಾ ಇದೆ. ಒಂದು 10 ಹಳ್ಳಿಗೆ ಸಹಕಾರ ಆಗಿದೆ, ಚೆನ್ನಾಗೈತಿ. ಇವಾಗ ಬೋರ್ವೆಲ್ ನೀರೆಲ್ಲ ಚೆನ್ನಾಗಿದಾವೆ. ಯಶ್ ಸಮಾಜಮುಖಿ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತವಾಗ್ತಿದೆ. ರೈತರ ಬದುಕು ಹಸನು ಮಾಡಿದ, ಬರದಿಂದ ಬಳಲಿದ್ದ ರೈತರ ಬದುಕಿಗೆ ದಾರಿ ಮಾಡಿದ ಯಶ್ ಸಿನಿಮಾ ಶತದಿನ ಪೂರೈಸಲಿ ಅನ್ನೋದು ಅಲ್ಲಿನ ರೈತರ ಹಾರೈಕೆ. ಬಸವರಾಜ್ ಕರುಗಲ್, ನ್ಯೂಸ್ 18 ಕನ್ನಡ, ಕೊಪ್ಪಳ. ಕೋಟ್ಯಾಂತರ ಜನಕ್ಕೆ ಯಶ್ ಅವರು ರಿಯಲ್ ಲೈಫ್ ನಲ್ಲಿ ಹೀರೋ ಆಗ್ತಾ ಇದ್ದಾರೆ. ಈ ಒಂದು ಕೆಲಸದಿಂದ ಅಲ್ಲಿನ ಜನ ಕೂಡ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಯಶ್ ಅವರನ್ನ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕೊಪ್ಪಳದ ಪ್ರತಿನಿಧಿ ಬಸವರಾಜ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಬಸವರಾಜ್, ಸಲಾಂ ರಾಖಿಬಾಯ್ ಅವರನ್ನ ಯಾವ ರೀತಿಯಾಗಿ ಜನ ಅಲ್ಲಿ ಮಿಸ್ ಮಾಡ್ಕೊಳ್ತಾ ಇದ್ದಾರೆ? ಯಶ್ ಅವರ ಮಾಡಿರುವಂತಹ ಕೆಲಸ ಒಂದ್ ಕಡೆ ಅಲ್ಲಿನ ಜನರಿಗೆ, ಅಲ್ಲಿನ ಊರಿಗೆ ದಾರಿದೀಪವಾಗಿದೆ. ಪೃಥ್ವಿರಾಜ್, ಏನಂತ ಹೇಳಿದ್ರೆ ಯಶ್ ಅವರು ನಿಜಕ್ಕೂ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇತ್ತೀಚೆಗೆ ತಾನೇ ಅವರ KGF ಸಿನಿಮಾ ಅದ್ದೂರಿಯಾಗಿ ಪ್ರದರ್ಶನ ಕಾಣ್ತಾ ಇದೆ, ಸಾಕಷ್ಟು ಯಶಸ್ಸನ್ನ ಗಳಿಸಿದೆ. ಇದ್ರ ಜೊತೆಗೆ ನಟ ಯಶ್ ಅವರು ಬರೀ ಸಿನಿಮಾ ರಂಗ ಮಾತ್ರ ಅಲ್ಲ, ತಮ್ಮ ಕೆಲಸ ಸಮಾಜಮುಖಿಯಾಗಿಯೂ ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಹಿಂದುಳಿದ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ತಲ್ಲೂರು ಕೆರೆಯಲ್ಲಿ ತುಂಬಿಕೊಂಡಿರುವಂತಹ ಹೂಳನ್ನ ಸುಮಾರು 1.5 ಕೋಟಿ ರೂಪಾಯಿ ಖರ್ಚು ಮಾಡಿ ಆ ಕೆರೆಯಲ್ಲಿರುವಂತಹ ಹೂಳನ್ನ ತೆಗೆಸಿದ್ದಾರೆ. ಹಾಗಾಗಿ ಆ ಕೆರೆ ಇಂಥ ಬರಗಾಲದಲ್ಲೂ ಕೂಡ ಈಗ ನೀರು ತುಂಬಿದೆ. ಈ ತಲ್ಲೂರು ಕೆರೆಯಲ್ಲಿ ನೀರು ತುಂಬಿರೋದ್ರಿಂದ ಸುಮಾರು ತಲ್ಲೂರಿನ ಸುತ್ತಮುತ್ತ ಇರುವಂತಹ 16 ಹಳ್ಳಿಗಳಲ್ಲಿ. ಎಸ್, ಓಕೆ ಬಸವರಾಜ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಎಸ್, ನಮ್ ಜೊತೆ ಮಾತಾಡ್ಲಿಕ್ಕೆ ರೈತರಾಗಿರುವಂತಹ ಬಸವರಾಜ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್ ಅವರು. ಎಸ್ ರಮೇಶ್ ಅವರೇ, ಯಶ್ ಅಂದ್ರೆ ಬೇರೆಯವ್ರಿಗೆಲ್ಲ, ಬೇರೆ ಊರಿನವ್ರಿಗೆ ಅಥವಾ ನಮ್ಮ ರಾಜ್ಯದವ್ರಿಗೆ ಅಥವಾ ಈ ವಿದೇಶದಲ್ಲೆಲ್ಲ ಕಡೆ ಕೂಡ ಈಗ ಫೇಮಸ್ ಆಗಿದ್ದಾರೆ ಯಶ್. ಅವರಂದ್ರೆ ಹೀರೋ. ಅವರಿಗೆ ರಿಯಲ್ ಲೈಫ್ ನಲ್ಲಿ ನಿಮಗೆ ಹೀರೋ ಆದ್ರೆ ಅವ್ರಿಗೆಲ್ಲ ರಿಯಲ್ ಲೈಫ್ ನಲ್ಲಿ ಹೀರೋ. ನೀವು ಯಾವ ರೀತಿಯಾಗಿ ಮಿಸ್ ಮಾಡ್ಕೊಳ್ತಿದ್ದಾರ, ಯಾವ ರೀತಿಯಾಗಿ ಹೆಮ್ಮೆ ಆಗ್ತಾ ಇದೆ ಯಶ್ ಅವ್ರನ್ನ ಕಂಡ್ರೆ? ನಮಸ್ಕಾರ ಸರ್. ಯಶ್ ಅವರು ಈ ತಲ್ಲೂರು ಕೆರೆಯನ್ನ ತಮ್ಮ ಸ್ವಂತ ದುಡಿದ ಹಣದಲ್ಲಿ ಖರ್ಚು ಮಾಡಿ ಇವತ್ತು ಕೇವಲ ತಲ್ಲೂರು ಕೆರೆ ಅಲ್ಲ, ಈ ತಲ್ಲೂರು ಕೆರೆಯಲ್ಲಿ ಆದಂತ ಒಂದು ಕೆಲಸವನ್ನು ನೋಡಿ ಸ್ಫೂರ್ತಿಗೊಂಡು ಸುಮಾರು ತುಂಗಭದ್ರಾ ನದಿಯಲ್ಲಿ ಇರ್ತಕ್ಕಂಥ ಹೂಳನ್ನು ತುಂಬಲಿಕ್ಕೆ ಕೂಡ ಸ್ಫೂರ್ತಿ ಆದಂತವ್ರು. ಅಷ್ಟೇ ಅಲ್ಲ, ಸುತ್ತಮುತ್ತಲು ಕೆರೆಯಲ್ಲಿ ಕೂಡ ಈ ಯಶ್ ಅವರ ಕೆಲಸದಿಂದ ಸ್ಫೂರ್ತಿಗೊಂಡು ಸುಮಾರು 100 ಕೆರೆಗಳನ್ನ ಸ್ವಯಂ ಶಕ್ತಿಯಿಂದ ಅಲ್ಲಿ ಇರ್ತಕ್ಕಂಥ ರೈತರು, ಉದ್ಯಮಿಗಳು ಕೂಡ ಹೂಳೆತ್ತುವಂತ ಕೆಲಸ ಮಾಡಿದ್ರು. ಮತ್ತೆ ಈ ತಲ್ಲೂರು ಕೆರೆ ಬಗ್ಗೆ ಅವ್ರಿಗೆ ಎಷ್ಟೊಂದು ಕಳಕಳಿ ಇತ್ತಪ್ಪ ಅಂತಂದ್ರೆ, ಸ್ವಂತ ಕೂಡ ಅವರು ತಮ್ಮ ಬಿಡುವಿಲ್ಲದ ಕೆಲಸದಲ್ಲಿ ಮಧ್ಯೆ ಬಂದು ಆ ಕೆಲಸಗಳನ್ನ ವೀಕ್ಷಣೆ ಮಾಡ್ತಕ್ಕಂಥದ್ದು, ನಿರಂತರ ನಮ್ ಜೊತೆಗೆ ಸಂಪರ್ಕ ಇದ್ದು ಬಹಳ ಕಳಕಳಿ ಇರ್ತಕ್ಕಂಥ ವ್ಯಕ್ತಿ ಸರ್. ಮೊದಲು ಏನಾಗಿತ್ತಂದ್ರೆ ಈ ಹೂಳು ತುಂಬಿ, ಹಲೋ ಎಸ್ ಹೇಳಿ ರಮೇಶ್. ಆ ಹೂಳು ತುಂಬಿ ಸಂಪೂರ್ಣವಾದ ನೀರು, ಮಳೆ ಬಿದ್ದಂತ ನೀರು ಪೋಲಾಗಿ ರೈತರ ಒಡ್ಡುಗಳು ಒಡೆದು ಹಾನಿ ಆಗ್ತಕ್ಕಂತ ಸಾಕಷ್ಟು ಇಲ್ಲಿ ತೊಂದರೆ ಆಗ್ತಾ ಇತ್ತು. ಇದು ಇದು ದಶಕಗಳಿಂದಲೂ ತುಂಬಿದಂತ ಹೂಳನ್ನ ತೆಗೆಯೋದ್ರ ಮೂಲಕ ಇವತ್ತು ಸುಮಾರು 96 ಎಕರೆ ವಿಸ್ತೀರ್ಣ ಇರ್ತಕ್ಕಂಥ ಕೆರೆ ಇವತ್ತು ಸಂಪೂರ್ಣ ತುಂಬಿ ಅಲ್ಲಿರ್ತಕ್ಕಂಥ ಇವತ್ತು 16 ಹಳ್ಳಿಗಳಿಗೆ, ಸಾವಿರಾರು ಎಕರೆಗೆ ಇವತ್ತು ಅಂತರ್ಜಲ ವೃದ್ಧಿಯಾಗಿದೆ. ಇವತ್ತು ತಮ್ಗೆ ಗೊತ್ತಿರಬಹುದು, ತೀವ್ರವಾಗಿ ಬರವನ್ನು ನಾವು ಎದುರಿಸ್ತಾ ಇದ್ದೀವಿ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ಇವತ್ತು ಕೊಳವೆ ಬಾವಿಯಲ್ಲಿ ಇವತ್ತು
ಸಂಪೂರ್ಣ ನೀರು ತುಂಬಿದೆ. ಅಲ್ಲಿರ್ತಕ್ಕಂತ ರೈತರ ಬದುಕು ಬಹಳ ಒಂದು ಸುಸ್ಥಿರತೆ ಇವತ್ತು ಅವ್ರ ಅನುಭವಿಸ್ತಾ ಇದ್ದಾರೆ. ಅಲ್ಲ, ಈಗ ಯಶ್ ಅವರ KGF ಚಿತ್ರ ಯಾವ ರೀತಿಯಾಗಿ ಧೂಳೆಬ್ಬಿಸಿದೆ ಅಂತ ನಿಮಗೂ ಕೂಡ ಗೊತ್ತಿದೆ. ಇವತ್ತು ಅವರ ಚಿತ್ರ ದಾಖಲೆ ಮೇಲೆ ದಾಖಲೆ ಬರೀತಾ ಇದೆ ಮತ್ತು ಒಂದ್ ಕಡೆ ನಿಮ್ಮ ಊರಿಗೆ ಮಾಡಿರುವಂತ ಕೆಲಸ ಪ್ರತಿಯೊಬ್ರು ಕೂಡ ನೆನ್ಸ್ಕೊಳ್ಳುವಂತದ್ದು. ಈಗ ಯಾವ ರೀತಿಯಾಗಿ ಮಿಸ್ ಮಾಡ್ಕೊಳ್ತಿದ್ದೀರಾ ನೀವೆಲ್ಲರೂ ಅವ್ರನ್ನ? ಹೌದು ಸರ್, ಸತ್ಯ ಸರ್, ಸತ್ಯ. ಅದು ಆಕ್ಚುಲಿ ಅವರು ಕೇವಲ ರೀಲ್ ಹೀರೋ ಅಲ್ಲ. ಅವ್ರಿಗೆ ರೈತರ ಬಗ್ಗೆ, ಸಮಾಜದ ಬಗ್ಗೆ ನಾವು ಅವ್ರ ಜೊತೆಗೆ ಮಾತಾಡಿದಾಗ ಅವ್ರ ಧ್ವನಿಯಲ್ಲಿ ಆ ಒಂದು ಕಳಕಳಿ ನಮಗೆ ಬಹಳ ಎದ್ದು ಕಾಣ್ತಾ ಇರ್ತದೆ. ಅವ್ರು ನಿಜವಾಗ್ಲೂ ರಿಯಲ್ ಹೀರೋ ಅಂತಾನೆ ಹೇಳ್ಬೇಕು ಸರ್. ಯಾಕಂದ್ರೆ ಎಷ್ಟೋ ಬಡ ರೈತರು ಕೂಡ ಪಂಪ್ ಸೆಟ್ ನಲ್ಲಿ ನೀರು ಹೋಗಿ ಇವತ್ತು ಗೂಳೆ ಹೋಗ್ತಕ್ಕಂತ ಸಂಭವ ನಮ್ಮಲ್ಲಿ ಇತ್ತು. ಆದ್ರೆ ಇವತ್ತು ಅವರು ಸ್ವಂತ ಶ್ರಮದಿಂದ ದುಡಿದಂತ ದುಡ್ಡನ್ನ ಇವತ್ತಿಂತ ಒಂದು ಸಮಾಜಮುಖಿ ಕೆಲಸದಲ್ಲಿ ತೊಡಗಿಕೊಳ್ಳೋದ್ರ ಮೂಲಕ ಇವತ್ತು ಬಹಳ ಒಂದು ಅದ್ಭುತವಾದ ಕೆಲಸನ ಅವ್ರು ಮಾಡಿದ್ದಾರೆ. ನಮಗೆ ನಿಜವಾಗ್ಲೂ ಬಹಳ ಖುಷಿ ಆಗ್ತಾ ಇದೆ. ಅವ್ರಿಗೆ ಇನ್ನೂ ಹೆಚ್ಚಿನ ಈ ಒಂದು ಚಿತ್ರರಂಗದಲ್ಲಿ ಯಶಸ್ಸು ಸಿಗಲಿ ಅಂತ ನಾವು ಹಾರೈಸ್ತೀವಿ ಸರ್. ಓಕೆ, ಥ್ಯಾಂಕ್ ಯು ರಮೇಶ್ ಅವರೇ, News 18 ಜೊತೆ ಮಾತನಾಡಿದ್ದಕ್ಕೆ. ನಮ್ ಜೊತೆ ಮತ್ತೊಬ್ರು ಗ್ರಾಮಸ್ಥರಿದ್ದಾರೆ, ನಾಗರಾಜ್ ಅಂತ. ನಮಸ್ಕಾರ ನಾಗರಾಜ್ ಅವರೇ. ಸರ್ ನಮಸ್ಕಾರ ಸರ್. ಇವತ್ತು KGF ಯಾವ ರೀತಿಯಾಗಿ ರೆಕಾರ್ಡ್ ಮೇಲೆ ರೆಕಾರ್ಡ್ ಮಾಡ್ತಿದೆ ಅಂತ ನಿಮ್ಗೂ ಕೂಡ ಗೊತ್ತಿದೆ. ಎಲ್ಲೋ ಒಂದ್ ಕಡೆ ನಿಮ್ಗೂ ಕೂಡ ತುಂಬಾ ಖುಷಿ ಆಗಿರುತ್ತೆ. ನಮ್ಮೂರಿಗೆ ಎಲ್ಲೋ ಒಂದ್ ಕಡೆ ದಾರಿದೀಪವಾಗಿರುವಂತ ಯಶ್ ಅವರ ಚಿತ್ರ ಈ ರೀತಿಯಾಗಿ ವಿಶ್ವ ದಾಖಲೆಗಳನ್ನ ಸ್ಯಾಂಡಲ್ವುಡ್ ನಲ್ಲಿ ಸೃಷ್ಟಿ ಮಾಡ್ತಿದೆ ಅನ್ನುವ ಖುಷಿ ಕೂಡ ಇರುತ್ತೆ. ಸೊ ಯಶ್ ಅವರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಈಗ? ಸರ್ ಅವರು ನಮ್ಮೂರ್ ಪಾಲಿಗೆ ರೀಲ್ ಇರೋಲ್ಲ ಸರ್, ರಿಯಲ್ ಹೀರೋ ಆಗಿ ಹೋಗ್ಬಿಟ್ರ. ನಮ್ಮೂರ್ ರೈತರ ಪಾಲಿಗೆ ಅವ್ರ ಒಂಥರ ಆಶಾ ಕಿರಣ ಸರ್. ಎದಕ್ಕಂತಂದ್ರ ನಮ್ದು ಉತ್ತರ ಕರ್ನಾಟಕದೊಳಗ ಇದು ಎಸ್ಪೆಷಲಿ ನಮ್ ತಾಲೂಕ್ ಒಳಗನೆ ತಲ್ಲೂರು ಎಲ್ಲಿ ಅಂತ ಗೊತ್ತಿರ್ಲಿಲ್ಲ. ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿದ್ದು ನಮ್ಮ ಸಿನಿಮಾ ನಟ ಯಶ್ ಸರ್ ಅವರು. ಸರ್ ಇಲ್ಲಿ ಪರಿಸ್ಥಿತಿ ಹೆಂಗಿತ್ತಂದ್ರ ದನಕರ ಕುಡಿಯಾಕ ನೀರ್ ಇರ್ಲಿಲ್ಲ ಸರ್. ಇಲ್ಲಿ ಸುತ್ತಮುತ್ತ ಒಂದ್ 8-10 ಹಳ್ಳಿ ಒಳಗ ಸರ್. ಅಂತ ಪರಿಸ್ಥಿತಿ ಒಳಗ ಅವ್ರು ಬಂದು ಯಶೋಮಾರ್ಗದ ಮುಖಾಂತರ ಈ KGF ಚಿತ್ರದ ಸಂದರ್ಭದಲ್ಲಿ ತುಂಬಾ ಬ್ಯುಸಿ ಆಗಿದ್ರು ಯಶ್ ಅವರು. ಆ ಟೈಮಲ್ಲಿ ಏನಾದ್ರು ಬಂದು ಹೋಗ್ತಾ ಇದ್ರಾ ನಿಮ್ ಊರಿಗೆಲ್ಲ? ಸರ್ ಫಿಲ್ಮ್ ಶೂಟಿಂಗ್ ಒಳಗನೆ ಒಂದ್ 2-3 ಟೈಮ್ ಬಂದೋಗ್ಯಾರ ಸರ್ ನಮ್ಮ ಊರಿಗೆ. ಆ 3 ಟೈಮ್ ಅವರು ತುಂಬಾ ಕಠಿಣ ಪರಿಸ್ಥಿತಿ ಒಳಗನು ಇಲ್ಲಿ ಕಾರ್ಯಕರ್ತರಿಗೆ ಮತ್ತೆ ಯಶೋಮಾರ್ಗದ ಕಾರ್ಯಕರ್ತರಿಗೆ, ಅಲ್ಲಿ ಕೆಲಸ ಮಾಡ್ತಕ್ಕಂತ ಕಾರ್ಯಕರ್ತರಿಗೆ ಎಲ್ಲರಿಗೂ ಬಂದು ಉರಿದುಂಬಿಸಿ ನೀವೆಲ್ಲ ಕೆಲಸ ಮಾಡ್ರಪ್ಪ, ಒಳ್ಳೆ ಕೆಲಸ, ನಾನು ಕಷ್ಟಪಟ್ಟು ದುಡ್ಡು ದಂಡದೊಳಗೆ ಇಲ್ಲಿ ಕೆಲಸ ಮಾಡ್ತಿದ್ದೀನಿ, ರೈತರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ನೀವೆಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೊಂಡು ರೈತರಿಗೂ ಅನುಕೂಲ ಆಗ್ಲಿ, ರೈತರು ಯಾರನ್ನು ಕೈ ಒಡ್ಡಿ ಬೇಡಬಾರ್ದು, ಅವ್ರಿಗೆಲ್ಲ ಒಳ್ಳೇದಾಗ್ಲಿ, ನಾವೇನ್ರ ಕಷ್ಟಪಟ್ಟು ದುಡ್ಡಿವಿ ಅಂದ್ರೆ ಅದ್ರಾಗ ರೈತರ ಶ್ರಮನ ಐತಿ, ಹಂಗಾಗಿ ನಾವು ಅದನ್ನ ರೈತರಿಗೆ ಅರ್ಪಣೆ ಮಾಡೋಣ ಅಂತ ಹೇಳಿ ನಾನು ಇದೊಂದು ಕಾರ್ಯಕ್ರಮ ಮಾಡಕತ್ತೀನಿ. ಇದು ಎಲ್ಲರಿಗೂ ಯೂಸ್ಫುಲ್ ಆಗ್ಲಿ ಅಂತ ಹೇಳಿ ಒಳ್ಳೆ ಕಾರ್ಯಕ್ರಮ ಮಾಡಿದ್ರು ಸರ್. ನಮ್ಮೂರಾಗ ಪ್ರತಿಯೊಬ್ರು ಅವ್ರ ಮನೆಯೊಳಗ ಎಲ್ರು ಯಶ್ ಅಂದ್ರೆ ನಮ್ಮ ಪಾಲಿಗೆ ದೇವ್ರು ಇದ್ದಾಗಪ್ಪ ಅಂತ ಹೇಳಿ ಹೇಳ್ತಾರೆ ಸರ್. ಓಕೆ, ಥ್ಯಾಂಕ್ ಯು ನಾಗರಾಜ್ ಅವರೇ, News 18 ಜೊತೆ ಮಾತನಾಡಿದ್ದಕ್ಕೆ. ಮತ್ತೊಬ್ರು ಇದ್ದಾರೆ, ಅವರು ಯಶೋಮಾರ್ಗದ ಸದಸ್ಯರು ರಾಧಾಕೃಷ್ಣ ಅಂತ. ನಮಸ್ಕಾರ ರಾಧಾಕೃಷ್ಣ ಅವರೇ. ನಮಸ್ತೆ. ನಮಸ್ತೆ, ಹೇಳಿ. ರಾಧಾಕೃಷ್ಣ ಅವರೇ, ಇವತ್ತು ಯಶ್ ಅವರ ಬಗ್ಗೆ ಪ್ರತಿಯೊಬ್ಬರು ಕೂಡ ಹೊಗಳುವಂತಹ ಸಂದರ್ಭ. ಆದ್ರೆ ಬರೀ ಪಿಕ್ಚರ್ ಅನ್ನ ನೋಡ್ದಂತವ್ರು ಮಾತ್ರ ಅಲ್ಲ, ಇನ್ನ ಊರ್ನವರು ತಲ್ಲೂರು ಗ್ರಾಮದ ಜನರು ಹೇಳ್ತಾ ಇದ್ದನ್ನ ನೋಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಯಶ್ ಅವರು ಇಷ್ಟ ಆಗ್ತಾರೆ. ಬಟ್ ಈ ಒಂದು ಸಂದರ್ಭದಲ್ಲಿ ಯಶೋಮಾರ್ಗದ ಸದಸ್ಯರಾಗಿತ್ಕೊಂಡು ಏನ್ ಹೇಳ್ತೀರಾ? ಇಲ್ಲ, ನಾನು ಯಶೋಮಾರ್ಗದ ಸದಸ್ಯ ಅಲ್ಲ, ನಾನೊಬ್ಬ ಜಲಪತ್ರಕರ್ತ. ತಲ್ಲೂರು ಕೆರೆಯ ಹೂಳೆತ್ತುವ ಕಾರ್ಯಕ್ರಮಕ್ಕೆ ನಾನು ಮತ್ತೆ ಶಿವಾನಂದ ಕಳವೆ ಅವರು, ನಾನು ರಾಧಾಕೃಷ್ಣ ಭಟ್ಟಿ ಅಂತ, ನಾನು ಮತ್ತೆ ಶಿವಾನಂದ ಕಳವೆ ಅವರು ತಾಂತ್ರಿಕ ಸಲಹೆಯನ್ನ ನೀಡಿದ್ವಿ. ಮತ್ತೆ ಅದರ ಟೆಕ್ನಿಕಲ್ ಏನಿದೆಯಲ್ಲ ಕಾರ್ಯಗಳು, ತಾಂತ್ರಿಕ ಸಲಹೆಗಳನ್ನ ನಾವು ಕೊಟ್ಟಿದ್ವಿ. ಸರಿಸುಮಾರು 1 ವರ್ಷಗಳ ಕಾಲ, 8 ತಿಂಗಳ ಕಾಲ ಅಲ್ಲಿ ಕಾರ್ಯ ನಡೀತು. 60 ವರ್ಷಗಳಿಂದ ಆ ಕೆರೆ ಹೂಳೆತ್ತದೆ. ಆ ಭಾಗದಲ್ಲಿ ಸರಿಸುಮಾರು 200 ಹಳ್ಳಿಗಳು ಬರಗಾಲ ಪೀಡಿತವಾಗಿತ್ತು. ಬೋರ್ವೆಲ್ಗಳು ನೀರು ಬರ್ತಿತ್ತು. ಅದರ ಕ್ಯಾಚ್ಮೆಂಟ್ ಏರಿಯಾ ಏನಿದೆಯಲ್ಲ, ವಜ್ರಬಂಡಿ ಅಂತ, ವಜ್ರಬಂಡಿಯಿಂದ ಬರುವಂತ ಕ್ಯಾಚ್ಮೆಂಟ್ ಏರಿಯಾ ಕಂಪ್ಲೀಟ್ ಡಿಸಾಸ್ಟರ್ ಆಗಿತ್ತು, ಡಿಸ್ಕನೆಕ್ಟ್ ಆಗಿತ್ತು. ಸೊ ಅದನ್ನ ತೆರವುಗೊಳಿಸುವುದರ ಮೂಲಕವಾಗಿ ಕೆರೆಗೆ ನೀರು ಬರ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂತ ಒಂದು ತಾಂತ್ರಿಕವಾದಂತ ಯೋಜನೆಯನ್ನು ಸಿದ್ಧಪಡಿಸ್ಕೊಂಡ್ವಿ. ಇಡೀ ಕೆರೆಯನ್ನ 60 ವರ್ಷದಿಂದ ತುಂಬಿದಂತ ಹೂಳೆತ್ತೋದು ಸಣ್ಣ ಸಾಹಸ ಆಗಿರ್ಲಿಲ್ಲ. ಒಂದು. ಎರಡನೇದಾಗಿ ತೆಗೆದಂತ ಹೂಳು, ಆ ಹೂಳನ್ನ ಟನ್ ಗಟ್ಲೆ, 100 ಟನ್ ಗಟ್ಲೆ ಹೂಳನ್ನ ಎಲ್ಲಿ ಇದನ್ನ
ವಿಲೇವಾರಿ ಮಾಡಬೇಕು ಅನ್ನುವಂಥದ್ದು ಇನ್ನೊಂದು ಸಮಸ್ಯೆ ಆಗಿತ್ತು. ಹೀಗಾಗಿ ಸ್ಥಳೀಯ ಒಂದಷ್ಟು ಯುವಕರು, ಅದು ರಮೇಶ್ ಬಲೂಟಿಗೆ ಅಲ್ಲ, ಈಗಲೂ ಯಶ್ ಅವರು ನಿಮಗೆ ಫೋನ್ ಮಾಡಿ ಕೇಳ್ತಾ ಇರ್ತಾರ ಏನ್ ಮಾಡ್ಬೇಕು ಅಲ್ಲಿ, ಇನ್ನು ಯಾವ ರೀತಿಯಾದಂತಹ ಸೌಲಭ್ಯ ನಿರಂತರವಾಗಿ ನಡೀತಾ ಇದೆ. ಯಶೋಮಾರ್ಗದಿಂದ ಯಶೋಮಾರ್ಗ ಅತ್ಯುತ್ತಮವಾದಂತಹ ಕಾರ್ಯವನ್ನ ಕೈಗೊಂಡಿದೆ. ಒಬ್ಬ ನಾಯಕ, ನಿಜವಾದ ನಾಯಕ ಇಚ್ಛಾಶಕ್ತಿಯನ್ನ ತೋರಿದರೆ ಸಮಾಜದಲ್ಲಿ ಏನೆಲ್ಲ ಬದಲಾವಣೆಯನ್ನ ಮಾಡಬಹುದು ಅನ್ನೋದಕ್ಕೆ ಸನ್ಮಾನ್ಯ ಯಶ್ ಅವರು ಜ್ವಲಂತ ಉದಾಹರಣೆ, ನಮ್ಮ ಎದುರುಗಡೆ ನಿಂತಂತ ಅಪೂರ್ವ ಅಂತ ಉದಾಹರಣೆ. ಅವರು ತಮ್ಮ ಸ್ವಂತ ದುಡಿಮೆಯ ಒಂದು ಪಾಲನ್ನ ಸಾಮಾಜಿಕ ಕಾರ್ಯಗಳಿಗಾಗಿ, ಅದರಲ್ಲೂ ಪರಿಸರ ಮತ್ತು ನೀರಿನ ಕೆಲಸಗಳಿಗಾಗಿ ಎತ್ತಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅದು ನಿರಂತರವಾಗಿ ನಡೀತಾ ಇದೆ. ಅದು ಒಂದು ದಿವಸ ಅಥವಾ ಒಂದು ಕೆರೆ, ತಲ್ಲೂರದು ಒಂದು ಪ್ರಾಜೆಕ್ಟ್ ಇದಕ್ಕೆ ಮುಖ್ಯ ಅಲ್ಲ. ಇದಕ್ಕೂ ಹಿಂದೆ 2 ವರ್ಷದ ಹಿಂದೆ ತೀವ್ರ ಬಲಪೀಡಿತ ಹುಬ್ಬಳ್ಳಿಯ ಸುತ್ತಮುತ್ತಲಿನ 200 ಹಳ್ಳಿಗಳಿಗೆ ಟ್ಯಾಂಕರ್ ನೀರನ್ನು ಪೂರೈಸುವ ಕೆಲಸ ಮಾಡಿದ್ರು. ಇನ್ನು ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ 100 ಪುಟ್ಟ ಕೆರೆಗಳ ಹೂಳೆತ್ತುವ ಒಂದು ಯೋಜನೆಯನ್ನು ಸಹ ಅವರು ಮಾಡ್ತಾ ಇದ್ದಾರೆ. ಸೊ ಇದು ನಿರಂತರ ಪ್ರಕ್ರಿಯೆ. ಅದು ತಲ್ಲೂರಿನ ಒಂದು ಭಾಗ ಆಗಿತ್ತು. ಯಾಕೆ ಅಂತಂದ್ರೆ ಅದು ಅತಿ ದೊಡ್ಡ ಬೃಹತ್ ಯೋಜನೆ ಆಗಿತ್ತು. ಅದರಲ್ಲಿ ತುಂಬಿರುವಂತಹ ಹೂಳನ್ನ ತೆಗೆಯುವುದು ದುಸ್ಸಾಹಸ ಆಗಿತ್ತು. ಸ್ಥಳೀಯ ರಮೇಶ್ ಬಲೂಟಿಗೆ ಇರ್ಬೋದು, ಈ ತರದ ಸ್ಥಳೀಯರ ಒಂದು ತಂಡವನ್ನ ಅಲ್ಲಿ ಸಿದ್ಧಪಡಿಸಿದ್ವಿ. ಆ ತಂಡದ ಮೂಲಕವಾಗಿ ಹೂಳೆತ್ತುವ ಕಾರ್ಯ ಸುಗಮವಾಗಿ ಆಯ್ತು. ರೈತರನ್ನ ಸಂಘಟಿಸಿದ್ರು ಸ್ಥಳೀಯರೆಲ್ಲ ಸೇರಿ. ರಮೇಶ್ ಬಲೂಟಿಗೆ ಅವರ ಪಾತ್ರ ತುಂಬಾ ದೊಡ್ಡದಿತ್ತು ರೈತರ ಸಂಘಟನೆಯಲ್ಲಿ. ಅವರೇ ವಾಲಂಟರಿಲಿ ಬಂದು ಆ ಹೂಳನ್ನ ತೆಗೆದುಕೊಂಡು ಹೋಗಿ ತಮ್ಮ ಹೊಲೆಗಳಿಗೆ ಅಥವಾ ಪಕ್ಕುವಂತ ಜಲಗಳನ್ನ ನೆಲಕ್ಕೆ ಅದನ್ನ ಪೂರೈಸಿಕೊಂಡ್ರು. ಹೀಗಾಗಿ ತುಂಬಾ ಸುಲಭವಾಗಿ ಮತ್ತು ಅತಿ ಕಡಿಮೆ ಖರ್ಚಿನಲ್ಲಿ ಆ ಕೆಲಸ ಸಾಧ್ಯ ಆಯ್ತು. ಎಸ್, ಓಕೆ, ಥ್ಯಾಂಕ್ ಯು ರಾಧಾಕೃಷ್ಣ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಎಸ್ ವೀಕ್ಷಕರೇ, ನೋಡಿದ್ರೆ ಇಲ್ಲಿ ಪ್ರಮುಖವಾಗಿ ರಿಯಲ್ ಲೈಫ್ ನ ಹೀರೋ ಯಾವ ರೀತಿಯಾಗಿ ರಿಯಲ್ ಲೈಫ್ ನಲ್ಲೂ ಕೂಡ ಹೀರೋ ಆಗಿದ್ದಾರೆ, ಅಲ್ಲಿನ ಜನ ಯಾವ ರೀತಿಯಾಗಿ ಯಶ್ ಅವರನ್ನ ಆರಾಧಿಸ್ತಾ ಇದ್ದಾರೆ ಅನ್ನೋದನ್ನ ಕೂಡ ನೋಡಿದ್ವಿ. ರಿಯಲ್ ಲೈಫ್ ನ ಹೀರೋ ರಿಯಲ್ ಲೈಫ್ ನಲ್ಲಿ ಹೀರೋ ಆದಂತಹ ಕಥೆಯ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ವಿ. ಅಲ್ಲಿನ ಗ್ರಾಮಸ್ಥರೆಲ್ಲರೂ ಕೂಡ ಯಶ್ ಅವರನ್ನ ಆರಾಧಿಸ್ತಾ ಇದ್ದಾರೆ. ಯಾಕೆಂದ್ರೆ ಯಶ್ ಮಾಡಿರುವಂತ ಕೆಲಸ ಅದು 13 ವರ್ಷದಿಂದಲೂ ಕೂಡ ಕಂಡು ಕೇಳರಿಯದಂತ ಭೀಕರ ಬರಗಾಲಕ್ಕೆ ತುತ್ತಾಗಿದ್ದಂತ ಊರಿನಲ್ಲಿ ಆ ಒಂದು ದಾರಿದೀಪವಾಗುವಂತಹ ಕೆಲಸವನ್ನ ಮಾಡಿದ್ರು ಯಶ್ ಅವರು. ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಆ ಊರಿನ ಗ್ರಾಮಸ್ಥರಾಗಿರುವಂತಹ ನಿಂಗಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ನಿಂಗಪ್ಪ ಅವರೇ. ಸರ್ ನಮಸ್ಕಾರ ಸರ್. ಎಸ್, ಯಶ್ ಅವರ ಬಗ್ಗೆ ಹೇಳಬೇಕು ಅಂದ್ರೆ ಮಾತುಗಳೇ ಸಾಲೋದಿಲ್ಲ ನಿಮ್ಗೆಲ್ಲ. ಈ ಒಂದು ಚಿತ್ರ ರಿಲೀಸ್ ಆದಂತಹ ಸಂದರ್ಭದಲ್ಲಿ ನಿಮ್ಗೆಲ್ರಿಗೂ ಯಾವ ರೀತಿಯಾದಂತಹ ಜೋಶ್ ಇತ್ತು ಅಂತ? ಸರ್, ಯಶ್ ಅವರ ಸಿನಿಮಾ ಕನ್ನಡ ಇಂಡಸ್ಟ್ರಿಲ್ಗೆ ಒಂದು ದೊಡ್ಡ ಕೊಡುಗೆ ಕೊಟ್ಟರು ಸರ್ ಅವರು. ಯಶ್ ಅವರು ಕನ್ನಡ ಚಿತ್ರನ ರಾಷ್ಟ್ರ ಮಟ್ಟಕ್ಕೆ ಹೋದಾರ ಸರ್. ಅವರು ನಮ್ಮ ತಲ್ಲೂರು ಕೆರೆ ಬಗ್ಗೆ ಹೇಳ್ಬೇಕಂದ್ರೆ ಸರ್, 40 ಕಿಲೋಮೀಟರ್ಲಿಂದ ಅಷ್ಟು ನೀರು ಎಲ್ಲಿ ಸಂಗ್ರಹ ಇಲ್ಲ ಸರ್. ಇವಾಗ ದನ ಕುರಿ ಎಲ್ಲ ಸುತ್ತಲೂ 10 ಬಂದು ಅಲ್ಲಿಗೆ ನೀರು ಕುಡಿಸ್ಕೊಂಡು ಹೋಗ್ಯಾರ ಸರ್. ಅದರಿಂದ ಒಳ್ಳೇದಾಗಿದೆ ಸರ್. ಮತ್ತೆ ಒಳ್ಳೆ ಎಲ್ಲಾ ಊರುಗಳಲ್ಲಿ ಈಗ ವರ್ಷ ಮಳೆ ಇಲ್ದನ ಪಂಪ್ ಸೆಟ್ಗಳೆಲ್ಲ ಬತ್ತಿಗೆ ಸರ್. ಓಕೆ. ಆದ್ರೆ ನಮ್ಮ ಊರಲ್ಲಿ ಹಂಗೇನಿಲ್ಲ ಸರ್. ಒಂದೊಂದು ಪಂಪ್ ಸೆಟ್ 10 ಸ್ಪ್ರಿಂಕ್ಲರ್ ಗಡ್ಡೆ ಅಂತಾರಲ್ಲ, ಆ ರೀತಿ ಹೊಡಿತಾರೆ ಸರ್. ಅವರಿಂದ ನಮ್ಮ ಸುತ್ತಲ 10-11 ಹಳ್ಳಿಗಳೆಲ್ಲ ತುಂಬಾ ಒಳ್ಳೇದಾಗಿದೆ ಸರ್. ಓಕೆ. ಚಿತ್ರನೆಲ್ಲ ನೋಡಿದ್ರ ಊರವರೆಲ್ಲ ಅಂತಂದು ನಾವು ಶುಭ ಕೊಡ್ತೀವಿ ಸರ್ ಅವರಿಗೆ. ಅಲ್ಲ, ಈ ಚಿತ್ರ KGF ಚಿತ್ರ ನೋಡಿದ್ರ? ಇನ್ನ ನೋಡಿಲ್ಲ ಸರ್. ರಶ್ ಇದೆ ಸರ್. ಇನ್ನ ಟಿಕೆಟ್ ಸಿಗಲ್ಲ ಅಂತ ನೋಡಿಲ್ಲ ಸರ್. ನಾವು ಗ್ರಾಮಸ್ಥರಲ್ಲ ಸರ್. ಹೋಗತ್ತೀರಿ ಇನ್ನ ಬಿಡ್ತಂತ. ಒಳ್ಳೆ ಚೆನ್ನಾಗಿದೆ ಅಂತ ಸರ್ ಹೇಳ್ತಾರೆ ಸರ್. ಓಕೆ, ಥ್ಯಾಂಕ್ ಯು ನಿಂಗಪ್ಪ ಅವರು.